ನಮಸ್ಕಾರ. ಈ ಘಟನೆ ನಡೆದಿದ್ದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ. ಸಮಯ ಮಧ್ಯರಾತ್ರಿ ಸುಮಾರು 1 ಗಂಟೆ ಆಗಿರಬಹುದು. ವಿಜಯ್ ಅನ್ನೋ ಒಬ್ಬ IT ಎಂಪ್ಲಾಯಿ ಅವತ್ತು ಕೆಲಸ ಮುಗಿಸಿ ಮನೆಗೆ ಹೋಗೋಕೆ ಅಂತ ಒಂದು ಆಟೋ ಹತ್ತುತ್ತಾನೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಅದೇ ಅವನ ಲೈಫಲ್ಲಿ ಮಾಡಿದ್ದ ಅತಿ ದೊಡ್ಡ ತಪ್ಪು ಅಂತ. ಯಾಕಂದ್ರೆ ಆ ಆಟೋ ಅವನನ್ನ ಮನೆಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ, ಬದಲಿಗೆ ಅವನನ್ನ ಸಾವಿನ ಹತ್ರ ಎಳ್ಕೊಂಡು ಹೋಗ್ತಿತ್ತು. ಅಲ್ಲಿ ಅವನಿಗೆ ಆದ ವಿಚಿತ್ರ ಅನುಭವಗಳು ಅವನ ಲೈಫ್ನಲ್ಲೇ ಮರೆಯೋಕೆ ಆಗದೆ ಇರೋಷ್ಟು ಡಿಸ್ಟರ್ಬಿಂಗ್ ಆಗಿತ್ತು. ಅಷ್ಟಕ್ಕೂ ಏನಾಯಿತು ಆ ರಾತ್ರಿ? ಆ ಆಟೋದ ರಹಸ್ಯ ಆದರೂ ಏನು? ವಿಜಯ್ ಮನೆಗೆ ತಲುಪುದ್ನ ಇಲ್ವಾ? ಈ ವಿಡಿಯೋನ ಕೊನೆವರೆಗೂ ನೋಡಿ, ಸತ್ಯ ನಿಮಗೆ ಗೊತ್ತಾಗುತ್ತೆ. ಅವತ್ತು ರಾತ್ರಿ ವಿಜಯ್ ಆಫೀಸಿಂದ ಹೊರಗಡೆ ಬಂದಾಗ ತುಂಬ ಸುಸ್ತಾಗಿದ್ದ. ಟೈಮ್ ನೋಡಿದ್ರೆ ರಾತ್ರಿ 1 ಗಂಟೆ. ಅವನ ಬೈಕ್ನ ಸರ್ವಿಸ್ಗೆ ಕೊಟ್ಟಿದ್ದ. ಸೊ ಅದಕ್ಕೆ ಅವನು ಕ್ಯಾಬ್ ಬುಕ್ ಮಾಡೋದಕ್ಕೆ ಅಂತ ಫೋನ್ ತೆಗೆದು ನೋಡಿದ್ರೆ ಚಾರ್ಜ್ ಬರೀ 2% ಮಾತ್ರ ಇತ್ತು. ಅವನು ಲೊಕೇಶನ್ ಹಾಕಿ ಕ್ಯಾಬ್ ಸರ್ಚ್ ಮಾಡೋ ಅಷ್ಟರಲ್ಲೇ ಅವನ ಫೋನ್ ಸ್ವಿಚ್ ಆಫ್ ಆಯಿತು. ಸುತ್ತಮುತ್ತ ನೋಡಿದ್ರೆ ಯಾರೂ ಇಲ್ಲ. ಮನೆಗೆ ಹೇಗೆ ಹೋಗೋದು ಅಂತ ತುಂಬ ಟೆನ್ಷನ್ ಆಗ್ತಾನೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವನಿಗೆ ದೂರದಲ್ಲಿ ಯಾವುದೋ ಒಂದು ವೆಹಿಕಲ್ನ ಹೆಡ್ಲೈಟ್ಸ್ ಆನ್ ಆಗೋದು ಕಾಣಿಸುತ್ತೆ. ಅದು ಅವನ ಕಡೆನೇ ಬರೋಕೆ ಶುರು ಆಗುತ್ತೆ. ಹತ್ತಿರ ಬರ್ತಾ ಬರ್ತಾ ಅದು ಆಟೋ ಅಂತ ಗೊತ್ತಾಗುತ್ತೆ. ವಿಜಯ್ ಜೋರಾಗಿ ಕೈ ತೋರಿಸಿ ಕರೀತಾನೆ. ಆಟೋ ಬಂದು ಸ್ವಲ್ಪ ಮುಂದೆ ನಿಂತ್ಕೊಳ್ಳುತ್ತೆ. ವಿಜಯ್ ಹತ್ರ ಹೋಗಿ ಸಿಲ್ಕ್ ಬೋರ್ಡ್ಗೆ ಬರ್ತೀರಾ ಅಂತ ಕೇಳ್ತಾನೆ. ಡ್ರೈವರ್ ಏನು ಮಾತಾಡಲ್ಲ ಅಂಡ್ ಅವನ ಕಡೆ ತಿರುಗಿ ಕೂಡ ನೋಡಲ್ಲ. ಸುಮ್ಮನೆ ತಲೆನ ಹೌದು ಹೂ ಅನ್ನೋ ತರ ಅಲ್ಲಾಡಿಸ್ತಾನೆ. ವಿಜಯ್ ಕೊನೆಗೂ ಆಟೋ ಸಿಕ್ತು ಅಂತ ನೆಮ್ಮದಿಯಿಂದ ಒಳಗಡೆ ಹೋಗಿ ಕುತ್ಕೊಳ್ತಾನೆ. ಇಲ್ಲಿ ವಿಜಯ್ ಆಟೋ ಹತ್ತಿದ ತಕ್ಷಣ ಅವನಿಗೆ ವಿಪರೀತ ಚಳಿ ಫೀಲ್ ಆಗುತ್ತೆ. ಹೊರಗಡೆ ಫುಲ್ ಸೆಕೆ, ಅದು ಕೂಡ ಸಮ್ಮರ್ ಸೀಸನ್. ಆದ್ರೆ ಆಟೋದ ಒಳಗಡೆ ಮಾತ್ರ ತಡೆಯೋದಕ್ಕೆ ಆಗದೆ ಇರೋಷ್ಟು ಚಳಿ. ಅಲ್ಲಿ ವಿಜಯ್ಗೆ ಮಲ್ಲಿಗೆ ಹೂವಿನ ಸ್ಮೆಲ್ ಬರುತ್ತೆ. ಅಟ್ ದಿ ಸೇಮ್ ಟೈಮ್ ಏನೋ ಕೊಳ್ತಿರೋ ಕೆಟ್ಟ ಸ್ಮೆಲ್ ಕೂಡ. ಆದರೆ ವಿಜಯ್ಗೆ ಬೇರೆ ಆಪ್ಷನ್ ಇಲ್ಲ. ಯಾಕೆಂದ್ರೆ ಆ ರಾತ್ರಿ ಆಟೋ ಸಿಕ್ಕಿರೋದೇ ಹೆಚ್ಚು. ಸೊ ಪರವಾಗಿಲ್ಲ, ಮನೆಗೆ ಹೋದ್ರೆ ಸಾಕು ಅಂತ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ. ಆಟೋ ಸ್ಲೋ ಆಗಿ ಮೂವ್ ಆಯಿತು. ಎಲ್ಲ ನಾರ್ಮಲ್ ಆಗಿನೇ ಹೋಗ್ತಾ ಇತ್ತು. ಆದರೆ ಹೋಗ್ತಾ ಇನ್ನೂ ಚಳಿ ಜಾಸ್ತಿ ಆಗ್ತಿತ್ತು ಆ್ಯಂಡ್ ಸ್ಮೆಲ್ ಕೂಡ ಬರ್ತಾನೆ ಇರುತ್ತೆ. ವಿಜಯ್ ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಆಟೋ ಡ್ರೈವರ್ ಮೇನ್ ರೋಡ್ ಬಿಟ್ಟು ಯಾವುದೋ ಬೇರೆ ರೋಡ್ ಕಡೆ ಆಟೋ ತಿರುಗಿಸ್ತಾನೆ. ಆವಾಗ ವಿಜಯ್ ಕೇಳ್ತಾನೆ, ಯಾಕೆ ಈ ರೂಟ್ನಲ್ಲಿ ಹೋಗ್ತಿದ್ದೀರಾ ಅಂತ. ಆಗ ಆಟೋ ಡ್ರೈವರ್ ಹೇಳ್ತಾನೆ, ಇದು ಶಾರ್ಟ್ ಕಟ್ ಆ್ಯಂಡ್ ಬೇಗ ಕೂಡ ಹೋಗ್ಬೋದು ಅಂತ. ವಿಜಯ್ಗೆ ಆ ಮಾತು ಕೇಳಿ ಶಾಕ್ ಆಯಿತು. ಯಾಕೆಂದರೆ ಆ ವಾಯ್ಸ್ ಮನುಷ್ಯನ ವಾಯ್ಸ್ ಥರ ಇರಲಿಲ್ಲ, ಒಂಥರ ಡಿಫ್ರೆಂಟ್ ಆಗಿತ್ತು. ಆದರೆ ವಿಜಯ್ ಹೇಗಾದರೂ ಮನೆ ತಲುಪಿದ್ರೆ ಸಾಕು ಅಂತ ಸುಮ್ಮನಾಗ್ತಾನೆ. ಅಷ್ಟರಲ್ಲಿ ವಿಜಯ್ ಪಕ್ಕದಲ್ಲಿ ಯಾರೋ ಕೂತಿರೋ ಫೀಲಿಂಗ್ ಬರುತ್ತೆ. ಆ ಸೀಟ್ ನೋಡಿದ್ರೆ ಯಾರೋ ಕೂತಿರೋ ಹಾಗೆ ಕೆಳಕ್ಕೆ ಹೋಗಿರುತ್ತೆ. ಮೇ ಬಿ ಸೀಟ್ ಪ್ರಾಬ್ಲಮ್ ಇರಬೇಕು ಅಂತ ವಿಜಯ್ ಸುಮ್ಮನಾಗ್ತಾನೆ. ಆ್ಯಂಡ್ ನೆಕ್ಸ್ಟ್ ಆಟೋ ಒಂದು ಮಣ್ಣಿನ ರೋಡ್ ಕಡೆ ಹೋಗುತ್ತೆ. ಆ್ಯಂಡ್ ಸ್ವಲ್ಪ ಮುಂದೆ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಹೋಗಿ ನಿಲ್ಲುತ್ತೆ. ವಿಜಯ್ ಜೋರಾಗಿ, ಯಾಕೆ ಇಲ್ಲಿ ನಿಲ್ಲಿಸಿದ್ರಿ, ನನ್ನ ಮನೆ ಇನ್ನೂ ದೂರ ಇದೆ ಅಂತ ಹೇಳ್ತಾನೆ. ಆಗ ಡ್ರೈವರ್ ಹೇಳ್ತಾನೆ, ಇದು ನನ್ನ ಮನೆ ಅಂತ. ಆಗ ವಿಜಯ್ ಸುತ್ತಮುತ್ತ ನೋಡ್ತಾನೆ. ಅಲ್ಲಿ ಯಾವುದೇ ಮನೆ ಕಾಣಿಸಲ್ಲ. ಅಲ್ಲಿದ್ದಿದ್ದು ಒಂದು ಆಲದ ಮರ ಅಂಡ್ ಅದ್ರ ಪಕ್ಕನೇ ಒಂದು ಸ್ಮಶಾನ ಇರುತ್ತೆ. ವಿಜಯ್ಗೆ ಏನೋ ಡೌಟ್ ಬಂದು ಆ ಆಟೋದ ಸೈಡ್ ಮಿರರ್ನಲ್ಲಿ ನೋಡ್ತಾನೆ. ಅವನಿಗೆ ಮಾತೇ ಬರಲ್ಲ. ಅವನ ಹಾರ್ಟ್ ಬಿಟ್ ನಿಂತೋಗೋ ಥರ ಆಗುತ್ತೆ. ಯಾಕೆಂದರೆ ಆ ಡ್ರೈವರ್ ಸೀಟ್ನಲ್ಲಿ ಕೂತಿರೋ ವ್ಯಕ್ತಿಗೆ ಮುಖನೇ ಇಲ್ಲ. ಹೌದು, ಅವನಿಗೆ ಕಣ್ಣು, ಮೂಗು, ಬಾಯಿ ಏನೂ ಇಲ್ಲ. ಬರೀ ಒಂದು ಬ್ಲ್ಯಾಕ್ ಶ್ಯಾಡೋ ಥರ ಕಾಣಿಸುತ್ತೆ. ಅಷ್ಟರಲ್ಲೇ ಒಂದು ಹೆಣ್ಣಿನ ವಾಯ್ಸ್, ಕೆಳಗೆ ಇಳಿರಿ, ನಾನು ಇಳಿಬೇಕು ಅಂತ ಕೇಳಿಸುತ್ತೆ. ವಿಜಯ್ ಪಕ್ಕದಲ್ಲೇ ನೋಡಿದ್ರೆ ಬಿಳಿ ಸೀರೆಯಲ್ಲಿ ಒಬ್ಬಳು ಹೆಂಗಸು ತಲೆ ತುಂಬ ಮಲ್ಲಿಗೆ ಹೂ ಮುಡ್ಕೊಂಡು ನೋಡೋದಕ್ಕೆ ತುಂಬ ವಿಕಾರವಾಗಿ ಇರ್ತಾಳೆ. ಚರ್ಮ ಎಲ್ಲ ಕೊಳೆತಿರೋ ಹಾಗೆ ಮತ್ತು ಬಿಳಿ ಕಣ್ಣುಗಳು. ಅಂದಹಾಗೆ ಅದೇ ಮಲ್ಲಿಗೆ ಹೂವಿನ ಮಧ್ಯೆ ಕೊಳೆತಿರೋ ಸ್ಮೆಲ್ ವಿಜಯ್ ಆಟೋ ಹತ್ತದಾಗಿಂದನೂ ಬರ್ತಾ ಇದ್ದಿತ್ತು. ನೆಕ್ಸ್ಟ್ ಮೂಮೆಂಟ್ ವಿಜಯ್ ಆಟೋಯಿಂದ ಜಂಪ್ ಮಾಡಿ ಅಲ್ಲಿಂದ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಿಂದೆ ತಿರುಗಿ ನೋಡಿದ್ರೆ ಆಟೋ ಡ್ರೈವರ್ ಮತ್ತು ಆ ಹೆಂಗಸು ಇಬ್ಬರು ಆಟೋದಿಂದ ಹೊರಗಡೆ ನಿಂತ್ಕೊಂಡು ಅವನನ್ನೇ ನೋಡ್ತಿದ್ರು. ಅವನು ಸ್ವಲ್ಪ ಮುಂದೆ ಹೋಗಿ ಮತ್ತೆ ತಿರುಗಿ ನೋಡಿದಾಗ ಅಲ್ಲಿ ಆಟೋ ಇರಲ್ಲ, ಆ ಇಬ್ಬರು ಕೂಡ ಇರಲ್ಲ. ವಿಜಯ್ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡ್ತಾನೆ. ಹಾಗೆ ಸ್ವಲ್ಪ ದೂರದಲ್ಲಿ ರೋಡ್ ಸೈಡ್ ಒಂದು ಸಣ್ಣ ಟೀ ಅಂಗಡಿ ಕಾಣಿಸುತ್ತೆ. ತಕ್ಷಣ ಅದರ ಹತ್ರ ಓಡಿ ಹೋಗ್ತಾನೆ. ಆ ಅಂಗಡಿಯಲ್ಲಿದ್ದ ವ್ಯಕ್ತಿ ವಿಜಯ್ನ ನೋಡಿ, ಯಾಕೆ ಏನಾಯಿತು, ಯಾಕೆ ಈ ಥರ ಓಡ್ಕೊಂಡು ಬಂದ್ರಿ ಅಂತ ಕೇಳ್ತಾನೆ. ಆಗ ವಿಜಯ್ ನಡೆದಿದ್ದನ್ನೆಲ್ಲ ಹೇಳಿದಾಗ ಆ ಅಂಗಡಿಯವನು ಒಂದು ಘಟನೆ ಬಗ್ಗೆ ಹೇಳ್ತಾನೆ. ಸರಿಯಾಗಿ 1 ವರ್ಷದ ಹಿಂದೆ ಇದೇ ರೋಡ್ನಲ್ಲಿ
ಆಟೋ ಆಕ್ಸಿಡೆಂಟ್ ಆಗಿ ಒಬ್ಬ ಡ್ರೈವರ್ ಮತ್ತು ಒಬ್ಬ ಲೇಡಿ ಪ್ಯಾಸೆಂಜರ್ ಸತ್ತೋಗಿದ್ರು. ಅವತ್ತಿಂದ ರಾತ್ರಿ 12 ಗಂಟೆ ಆದಮೇಲೆ ಆ ಆಟೋ ಕಾಣಿಸ್ಕೊಳ್ಳುತ್ತೆ. ಅದು ರಾತ್ರಿ ಮಾತ್ರ ಓಡಾಡುತ್ತೆ. ಅದನ್ನು ಹತ್ತಿದವರು ಯಾರೂ ವಾಪಸ್ ಬಂದಿಲ್ಲ. ನೀವು ಪುಣ್ಯ ಮಾಡಿದ್ರಿ ಅನಿಸುತ್ತೆ, ಹೇಗೋ ಬಚಾವಾಗಿದ್ದೀರಾ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡ ವಿಜಯ್ಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಅನಿಸುತ್ತೆ. ನಾನು ನಿಜವಾಗ್ಲೂ ಬದುಕಿದ್ದೀನ ಅಂತ ಅವನಿಗೆ ಡೌಟ್ ಆಗುತ್ತೆ. ಅವತ್ತಿಂದ ವಿಜಯ್ ಎಷ್ಟೇ ಲೇಟ್ ಆದರೂ ಅವನ ಬೈಕ್ನಲ್ಲೇ ಮನೆಗೆ ಹೋಗ್ತಿದ್ದ. ಆ್ಯಂಡ್ ಯಾವತ್ತು ಬೈಕ್ ಇರಲ್ಲ, ಅವತ್ತು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ಅವನು ಅಲ್ಲಿ ಕೆಲಸನೇ ಬಿಡ್ತಾನೆ. ಆದರೆ ಎಷ್ಟೋ ಜನ ಆ ರಸ್ತೆಯಲ್ಲಿ ಆಟೋ ಹತ್ತಿ ಇವತ್ತಿಗೂ ವಾಪಸ್ ಬಂದೇ ಇಲ್ಲ ಅನ್ನೋದು ಅಲ್ಲಿನ ಜನರ ಮಾತು. ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮಗೂ ಇಂಥ ವಿಚಿತ್ರ ಅನುಭವಗಳು ಆಗಿದ್ರೆ ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ಭಯಾನಕ ಕಥೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.